ಏನು ಮಾಡಿದ್ರೂ ಪಿಗ್ಮೆಂಟೇಷನ್ ವಾಸಿ ಆಗ್ತಿಲ್ಲ, ಸುಮಾರಷ್ಟು ಖರ್ಚು ಮಾಡಿಬಿಟ್ವಿ ಅನ್ನೋರಿಗೆ 43ರಿಂದ 45 ಜನಕ್ಕೆ ಸಕ್ಸಸ್ಫುಲ್ ಸ್ಟೋರೀಸ್ ಕೊಟ್ಟಿದ್ದರಲ್ಲಿ ಎತ್ತಿದ ಕೈ ಇದು ನಲ್ಪಮರಾಡಿ ಕೇರಳ ಟೀ ಆಯಿಲ್. ಇವತ್ತಿನ ವೀಡಿಯೋಲಿ ಯಾವ ರೀತಿ ಇದು ಹಳೆ ಬಗ್ನ ತೆಗೆಯುತ್ತೆ ಅಂತ ಡಿಸ್ಕ್ರಿಪ್ಷನ್ ಆಗಿ ಹೇಳ್ತೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಪಿಗ್ಮೆಂಟೇಷನ್ ವಾಸನೆ ಆಗಲ್ಲ, ತುಂಬ ಕಷ್ಟ ಪಿಗ್ಮೆಂಟೇಷನ್ ಹೋಗೋದು ಅಂತ ಹೇಳೋರಿಗೆ ಅದ್ಭುತವಾದ ಮ್ಯಾಜಿಕಲ್ ಎಣ್ಣೆ ತಂದಿದ್ದೀನಿ. ಬರೀ ಎಣ್ಣೆ ತೋರಿಸ್ತಿಲ್ಲ, ಇದು 43ರಿಂದ 45 ಜನಕ್ಕೆ ವಾಸಿ ಮಾಡಿರೋ ಎಣ್ಣೆ ಇದು. ಸೊ ಇದು ಕೋಟಗಲ್ ಆಯುರ್ವೇದಿಕ್ ಅವರ ಎಣ್ಣೆ, ಯಾವುದು ಪ್ರಮೋಷನ್ ಅಲ್ಲ. ಇದನ್ನು ನಾನು ಯೂಸ್ ಮಾಡ್ತಾ ಬಂದೆ ಸ್ಪಾಟ್ ಪಿಗ್ಮೆಂಟೇಷನ್ಗೆ. ಆ ನಿಟ್ಟಿನಲ್ಲಿ ಈ ಜಾದು ಮಾಡೋ ಎಣ್ಣೆ ಯಾವುದಿದು, ಯಾವಾಗ ಉಪಯೋಗಿಸ್ಬೇಕು, ಎಷ್ಟೊತ್ತು ಬಿಡಬೇಕು, ಎಂಥ ಪಿಗ್ಮೆಂಟೇಷನ್ ಅವರು ಉಪಯೋಗಿಸ್ಕೊಳ್ಬೇಕು, ಇದರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತಾ, ಇದರಿಂದ ಬೆನಿಫಿಟ್ ಆಗುತ್ತಾ ಸ್ಕಿನ್ಗೆ, ಬರೀ ಪಿಗ್ಮೆಂಟೇಷನ್ ಹೋಗುತ್ತಾ, ಮತ್ತೇನಾದ್ರು ಬೆನಿಫಿಟ್ ಇದೆಯಾ ಸ್ಕಿನ್ಗೆ ಅನ್ನೋರಿಗೆ 108 ಪ್ರಶ್ನೆಗೆ ಇವತ್ತಿನ ವೀಡಿಯೋಲಿ ಉತ್ತರ ಕೊಡ್ತೀನಿ. ಯಾಕೆ ಅಂದರೆ ಈ ಎಣ್ಣೆ ಬಗ್ಗೆ 50 ಪ್ರಶ್ನೆ ಕೇಳಿದ್ದಾರೆ. ನಾನು ಅವ್ರು ಕೇಳಿದ ತಪ್ಪು ಅಂತ ಹೇಳ್ತಿಲ್ಲ. ಇವಾಗ ನಾನು ನಿಮ್ಮ ಜಾಗದಲ್ಲಿದ್ದರೆ ಈ ಡೌಟ್ಸ್ ಎಲ್ಲ ಸಹಜ ಅಲ್ವಾ. ಆ ನಿಟ್ಟಿನಲ್ಲಿ ಡೀಟೇಲ್ಡ್ ವಿಡಿಯೋ ಅಬೌಟ್ ಪಿಗ್ಮೆಂಟೇಷನ್ A to Z ಇವತ್ತಿನ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಬನ್ನಿ ಏನೇನು ರೆಡಿ ಮಾಡಿದೆ ಅಂತ ಡಿಟೇಲಾಗಿ ಸಂಕ್ಷಿಪ್ತವಾಗಿ ಹೇಳ್ತೀನಿ ಇವತ್ತಿನ ವಿಡಿಯೋಲಿ. ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 44-45 ಜನಕ್ಕೆ ಪಿಗ್ಮೆಂಟೇಷನ್ ವಾಸಿಯಾಗಿರೋದು ರಿಸಲ್ಟ್ಸು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಓಕೆ, ಅದನ್ನು ವಾಸಿ ಮಾಡಿದ್ರೆ ತುಂಬ ಕಷ್ಟನಾ, ತುಂಬ ಪ್ರಾಡಕ್ಟ್ಸ್ ಬೇಕಾ, ಯಾವುದಾ ಎಣ್ಣೆ ಹೇಮಾ, ಎಲ್ಲಿ ತಗೊಳ್ಬೇಕು ನಾವು, ಯಾವುದಾ ಪುಡಿ ಎಲ್ಲಿ ತಗೊಳ್ಬೇಕು ಅಂತ ಕೇಳ್ತಾರೆ. ಅದ್ರ ಬಗ್ಗೆನೇ ಸುಮಾರಷ್ಟು ಕ್ವೆಶ್ಚನ್ಸ್ ಇದೆ. ಜಾಸ್ತಿ ಖರ್ಚು ಏನೂ ಇಲ್ಲ. ಒಂದು 200 ರೂಪಾಯಿ ನಿಮ್ಮದು ಪಿಗ್ಮೆಂಟೇಷನ್ ವಾಸಿಯಾಗಿ ಹೋಗುತ್ತೆ, ಕೇವಲ 200 ರೂಪಾಯಿ. ಯಾಕೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ 1 ಚಮಚದಷ್ಟು ಸಿಹಿ ಮೊಸರು ಇಟ್ಕೊಂಡಿದ್ದೀನಿ, ಹುಳಿ ಮೊಸರಲ್ಲ. ಇದು ಮುಲ್ತಾನಿ ಮಿಟ್ಟಿ ಅಲ್ಲ, ಮುಲತಿ ಪೌಡರ್, ಲಿಕೋರೈಸ್, ಅತಿ ಮಧುರ, ಎಸ್ಟೀಮ್, ಅದು ನಮ್ಮ ಆಯುರ್ವೇದ ಬ್ರ್ಯಾಂಡೇ ತಗೊಳ್ಳಿ, ಯಾಕಂದರೆ ಅದರಲ್ಲೇ ವಾಸಿಯಾಗಿರೋದು. ಇದು ನಲಪಮರಾಡಿ ಕೇರಳ ಟೀ ಆಯಿಲ್. ದಯವಿಟ್ಟು ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. 10 ಪ್ರಶ್ನೆಗಳು ನಲಪಮರಾಡಿ ಕೇರಳ ಟೀ ತೈಲಂ ಇದ್ರ ಬಗ್ಗೆ ಇದೆ ನೋಡಿ. ನಲಪಮರಾಡಿ ಅಂದರೆ ಏನಿಲ್ಲ ಫ್ರೆಂಡ್ಸ್, ಇದು ಕೇರಳದವ್ರದ್ದು. ಅಲ್ಲಿ ತೆಂಗಿನಕಾಯಿ ಬೇಸು, ಯಾಕಂದರೆ ಕೋಸ್ಟಲ್ ಏರಿಯಾ ತೆಂಗಿನಕಾಯಿ, ನಮ್ಮ ಮಂಗಳೂರು ಥರ ತೆಂಗಿನಕಾಯಿ ಫೇಮಸ್ಸು. ಅದರ ಬೇಸಲ್ಲಿ ಮಾಡಿರೋ ಒಂದು ಕೇರಳ ಟೀ ತೈಲಂ. ಇದು ಒಂದು ಮರದ ಬುಡದ ಚೆಕ್ಕೆ. ಇದು ಚೆಕ್ಕೆ ಪೌಡ್ರು ಅವೈಲಬಲ್ ಇದೆ ಫೇಸ್ ವಾಶ್ ಆಗಿ. ಅದು ನೆಕ್ಸ್ಟ್ ವಿಡಿಯೋ ಶೇರ್ ಮಾಡ್ತೀನಿ. ಇವಾಗ ಆಯಿಲ್ದು ತಗೊಳ್ಳಿ ಆಯಿತಾ. ಇವಾಗ ಜಸ್ಟ್ 3 ಸ್ಟೆಪ್ ಇದೆ ಅಷ್ಟೇ, ದಯವಿಟ್ಟು ಗಮನ ಇಟ್ಟು ನೋಡಿ ಅಷ್ಟೇ. ಇದು ಸ್ಕ್ರೀನ್ಶಾಟ್ ತಗೊಳ್ಳಿ. ಎಲ್ಲ ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇದೆ. ಎಲ್ಲ ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇದೆ. ಹೇಮಾ, ನಮ್ಮ ಏರಿಯಾಲಿ ಕೋಟಕಲ್ ಆಯುರ್ವೇದಿಕ್ಕೆ ಇಲ್ಲ, ಶಾಪೇ ಇಲ್ಲ ಅನ್ನೋರು ಅಮೆಝಾನಲ್ಲಿ ನಲಪಮರಾಡಿ ಕೇರಳ ಟೀ ತೈಲಂ ಹೊಡೀರಿ, ಟೈಪ್ ಮಾಡಿ. ಆರೆಂಜ್ ಕಲರ್ ಇರಬೇಕು, ಇಲ್ಲಿ ವೈಟ್ ಇರಬೇಕು, ಇಲ್ಲಿ ಆರೆಂಜ್ ಇರಬೇಕು. ಇನ್ನೂ ಬೇರೆ ಬೇರೆ ಕಲರ್ ಬರುತ್ತೆ, ದಯವಿಟ್ಟು ತಗೋಬೇಡಿ. ಇಷ್ಟಕ್ಕೂ ಹೇಮಾ ನೀವೇ ತರಿಸ್ಕೊಡಿ ಅಂದರೆ ನಾನು ತರಿಸ್ಕೊಡೋಕ್ಕಾಗಲ್ಲ. ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ ನೋಡಿ, ಅವ್ರನ್ನ ಕೇಳಿ, ಆಯುರ್ವೇದದವ್ರನ್ನ ತರಿಸ್ಕೊಡ್ತಾರ ಅಂತ, ನನಗೆ ಗೊತ್ತಿಲ್ಲ ಆಯಿತಾ. ಅವ್ರೇನಾದ್ರು ತರಿಸ್ಕೊಟ್ರೆ ತಗೊಳ್ಳಿ, ಅವರು ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ ಇದೆ ಅವ್ರದ್ದು. ನೆಕ್ಸ್ಟು ಇದು ಅಷ್ಟೇ ಅವ್ರದ್ದೇ ಇದು ಆಯಿತಾ. ಇದು ಅವ್ರ ಹತ್ರನೇ ತರಿಸ್ಕೊಳ್ಳಿ. ಸಿಂಪಲ್ 3 ಸ್ಟೆಪ್ ಹೇಳ್ಕೊಡ್ತೀನಿ. ಫಸ್ಟ್ ಸ್ಟೆಪ್ಪು ಹಸಿ ಹಾಲಲ್ಲಿ ಮುಖಾನ ಕ್ಲೀನ್ ಮಾಡ್ಕೊಳ್ಳೋದು, ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ. ಇವಾಗ ಸ್ಟೆಪ್ ನಂಬರ್ 1. ಇವಾಗ ಸಿಹಿ ಮೊಸರು ತೊಗೊಂಡಿದ್ದೀನಿ ಆಯಿತಾ, ಒಂದಿನದ ಮೊಸರು. ಇದಕ್ಕೆ ನಾನು ನಿಮ್ಮ ಮುಖದ ಅನುಸಾರವಾಗಿ ಎಷ್ಟು ಬೇಕೋ ಅಷ್ಟು ಮುಲತಿ ಪೌಡರ್ ಹಾಕ್ಕೊಳ್ಳಿ ಆಯಿತಾ. ನಾನು ಸ್ವಲ್ಪ ಮೊಸರು ಜಾಸ್ತಿ ತೊಗೊಂಡಿದ್ದೀನಿ, ಸೊ ನಾನೊಂದು ಪಕ್ಕಕ್ಕೆ ತಗೊಳ್ತೀನಿ. ಓಕೆ, ಇದು ಸ್ಟೆಪ್ ನಂಬರ್ 3. ನಾನಿನ್ನೂ ಸ್ಟೆಪ್ ನಂಬರ್ 1 ಮಾಡಿಲ್ಲ. ಎಷ್ಟು ಬೇಕೋ ಅಷ್ಟು ಮೊಸರು ಹಾಕ್ಕೊಳ್ಳಿ. ಸಿಹಿ ಮೊಸರು ಇರಬೇಕು ಫ್ರೆಂಡ್ಸ್, ಯಾಕಂದರೆ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ. ಹುಳಿ ಮೊಸರು ತೊಗೊಂಡ್ರೆ ನೀವು ಅದು ಸ್ಮೆಲ್ಲೇ ಬ್ಯಾಡ್ ಓಡರ್ ಇರುತ್ತೆ, ಮುಖದಲ್ಲಿ ಏನು ಬೆನಿಫಿಟ್ ಕೊಡುತ್ತೆ ಅದು. ಸೊ ಇದು ಕಂಪ್ಲೀಟ್ ಪೂರ ಆಗೋಯ್ತು ನನಗೆ. ಸೊ ಇದನ್ನು ಕಲಸಿ ಇಟ್ಬಿಡಿ. ಸ್ಟೆಪ್ ನಂಬರ್ 3 ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಮತ್ತೆ 50 ಕ್ವೆಶ್ಚನ್ಸ್ ಇದ್ರ ಬಗ್ಗೆ ಅಂದರೆ ಇದು 3ನೇ ಸ್ಟೆಪ್ಪು. 2ನೇ ಸ್ಟೆಪ್ಪು ನೋಡಿ, ಇದೆಷ್ಟು ಬೇಕಾಗುತ್ತೆ ಅದನ್ನು ಹೇಳ್ತೀನಿ. ಈಗ ವೆದರ್ಗೆ ಈ ಥರ ಆಗಿದೆ, ಇದನ್ನು ಡಬಲ್ ಬಾಯ್ಲ್ ಮಾಡೋದು, ಬಿಸಿಲಲ್ಲಿ ಇಡೋದು ಎಂಥದ್ದು ಇಲ್ಲ. ಸ್ವಲ್ಪ ನೀವು ಅಡುಗೆ ಎಲ್ಲ ಮಾಡಿರ್ತೀರಲ್ಲ, ಬಿಸಿ ಬಿಸಿ ಪದಾರ್ಥ ಇರುತ್ತೆ ನೋಡಿ, ಅದ್ರ ಪಕ್ಕ ಇಟ್ಟುಬಿಡಿ. ಯಾವುದೇ ಕಾರಣಕ್ಕೆ ಇದನ್ನು ಹೀಟ್ ಮಾಡೋದಾಗಲಿ, ಡಬಲ್ ಬಾಯ್ಲ್ ಮಾಡೋದಾಗಲಿ, ಬಿಸಿಲಲ್ಲಿ ಇಡೋದಾಗಲಿ ಮಾಡಬೇಡಿ. ಯಾಕೆ ಅಂತಂದಾಗ, ಇವಾಗ ಕೊಬ್ಬರಿ ಎಣ್ಣೆ ಗಟ್ಟಿಯಾಗುತ್ತಲ್ಲ, ಹಾಗೆ ಮಾಡ್ತೀವಿ ಅಂದರೆ ಇದು 11 ಪದಾರ್ಥಗಳಲ್ಲಿ, ಅಂದರೆ ಕಸ್ತೂರಿ ಅರಿಶಿನ, ನಮ್ಮ ಶತಾವರಿ, ಇದೆಲ್ಲ ಯೂಸ್ ಮಾಡಿ ಶ್ರೀಗಂಧ ಎಲ್ಲ ಯೂಸ್ ಮಾಡಿದ್ದಾರೆ. ಯಾರಾದರೂ ಕಸ್ತೂರಿ ಅರಿಶಿನಕ್ಕೆ ಅಲರ್ಜಿ ಆದರೆ ದಯವಿಟ್ಟು ಇದನ್ನು ಯೂಸ್ ಮಾಡಬೇಡಿ. 11 ಥರ ಗಿಡಮೂಲಿಕೆಗಳು ಅದೆಲ್ಲ ಇಲ್ಲಿದೆ. ಎಲ್ಲ ಮಿಲ್ಲಿಲಿ ಆ್ಯಡ್ ಮಾಡಿರ್ತಾರೆ, ಮಿಲ್ಲಿಲಿ. ಓಕೆ, ಸ್ಟೆಪ್ ನಂಬರ್ 1 ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಈಗ ಫ್ರೆಂಡ್ಸ್ ನೋಡಿ, ಇದೆ ಸ್ಟೆಪ್ ನಂಬರ್ 1. ಹಸಿ ಹಾಲಲ್ಲಿ ಮುಖ ಕ್ಲೀನ್ ಮಾಡ್ಕೊಳ್ಳೋದು.
ಓಕೆ, ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ. 3 ಸ್ಟೆಪ್ ರೀ, ಜಾಸ್ತಿ ಖರ್ಚಿಲ್ಲ, 200 ರೂಪಾಯಿ, ಓನ್ಲಿ 200 ರುಪೀಸ್. ಯಾಕೆಂದರೆ ಎಣ್ಣೆ ಬೆಲೆನೇ 160 ರೂಪಾಯಿ. ಹಸಿ ಹಾಲು ಕಾಟನ್ ಟಿಪ್ ಮಾಡ್ತಿದ್ದೀನಿ. ಇದಕ್ಕಿನ್ನ ಒಳ್ಳೆ ಫೇಸ್ ವಾಶ್ ಯಾವುದೂ ಇಲ್ಲ, ಫೇಸ್ ಕ್ಲೆನ್ಸಿಂಗ್. ಯಾಕೆ ಅಂದರೆ ನೀವು ಇಂಗ್ಲೀಷ್ ಮೆಡಿಸಿನ್ಸ್ಗೆ ಹೋದಾಗ ನಿಮಗೆ ರೆಟಿನಾಲ್ ಅನ್ನೋ ಒಂದು ಪದ ಇರುತ್ತೆ. ಅಂದರೆ ಅವರು ಕ್ರೀಮ್ಸು ಟ್ಯಾಬ್ಲೆಟ್ಸ್ ಕೊಟ್ಟಾಗ ಅದರಲ್ಲಿ ರೆಟಿನಾಲ್ ಇದೆ. ನಮಗೆ ಹಸಿ ಹಾಲಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇದೆ, ಆಯಿತಾ. ನಾವು ಅದನ್ನೇ ಕಾಯಿಸಿದ್ರೆ ಬ್ಯಾಕ್ಟೀರಿಯಾ ಎಲ್ಲ ಸತ್ತೋಗ್ತವೆ, ಆಯಿತಾ. ಸೊ ಈ ರೆಟಿನಾಲು ವಿಟಮಿನ್ ಎ ಯಥೇಚ್ಛವಾಗಿದೆ. 100 ಗ್ರಾಮ್ ಹಾಲು ತೆಗೆದಿಟ್ಕೊಳ್ಳಿ. ಎಸ್ಪೆಷಲಿ ನಾನು ಹೇಳ್ತಿರೋದು ನಂದಿನಿ ಬ್ಲೂ ಕಲರ್ ಹಾಲು, ಯಾರ್ಯಾರಿಗೆ ಹಸುವಿನ ಹಾಲು ಅವೈಲಬಲ್ ಇಲ್ಲ ಅಂತ. ಓಕೆ, ಒಂದು 2 to 3 ಮಿನಿಟ್ಸ್ ಡ್ರೈ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. 2 to 3 ಮಿನಿಟ್ಸ್ ಆಗಿದೆ, ಇದು ಗಟ್ಟಿಯಾಗಿದೆ. ನಾನು ಏನು ಮಾಡಬೇಕು ಅಂತ ಹೇಳಿದೆ ನಿಮಗೆ. ಯಾವುದೇ ಕಾರಣಕ್ಕೂ ಹೀಟ್ ಮಾಡಬೇಡಿ, ಜಸ್ಟ್ ನೋಡ್ಕೊಳ್ಳಿ. ಪ್ಯಾಚ್ ಟೆಸ್ಟ್ ಮಾಡಬೇಕು, ಪ್ರತಿಯೊಂದಕ್ಕೂ ಪ್ಯಾಚ್, ಅದು ಹೇಳ್ತೀನಿ ಈಗ. ನೋಡಿ, ಕೈಯಲ್ಲಿ ಹಿಂಗೆ ಸ್ಪ್ರೆಡ್ ಆದರೆ ಅದು ಸ್ಪ್ರೆಡ್ ಆಗುತ್ತೆ ನೀಟಾಗಿ, ಇಷ್ಟೇ. ಪ್ಯಾಚ್ ಟೆಸ್ಟ್ ಅಂದರೆ ರಾತ್ರಿ ಹೊತ್ತು ಇಲ್ಲಿ ಅಪ್ಲೈ ಮಾಡಿ ಜೆಂಟ್ಸ್ ಲೇಡೀಸ್ ಎಲ್ಲ, ಹೆಂಗಸರಾದರೆ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇಲ್ಲಿ ಅಪ್ಲೈ ಮಾಡಿ. ಬೆಳಗ್ಗೆ ಎದ್ದು ನೋಡಿ, ನಿಮಗೆ ಉರಿ ಏನೂ ಆಗಬಾರ್ದು. ದೆನ್ ನಿಮಗಿದು ಸೂಟ್ ಆಗುತ್ತೆ. ಓಕೆ, ನೆಕ್ಸ್ಟು ಇದು ನಲಪಮರಾಡಿ ನೀವು ಸ್ಟಾರ್ಟ್ ಮಾಡ್ಬೋದು ಹಾಕ್ಕೊಳ್ಳೋಕ್ಕೆ. ಯಾವ ಟೈಮ್, ಎನಿ ಟೈಮ್, ಬೆಡ್ ಟೈಮ್ ಬಿಟ್ಬಿಟ್ಟು ಮಲ್ಗಕ್ಕೆ ಮುಂಚೆ ಬಿಟ್ಬಿಟ್ಟು ಎನಿ ಟೈಮ್. ನೆಕ್ಸ್ಟು ಇದರಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಸ್ಕಿನ್ನು ಪದರ ಇದೆ. ಒಂದು ಲೇಯರ್ ಕ್ಲಿಯರ್ ಆದಾಗ ಸೆಕೆಂಡ್ ಲೇಯರ್ ಬರುತ್ತೆ, ಕ್ಲಿಯರ್ ಆಗ್ತಾ ಹೋಗುತ್ತೆ, ಥರ್ಡ್ ಲೇಯರ್. ಸೊ ಫಸ್ಟ್ ಲೇಯರಲ್ಲಿ ಕ್ಲಿಯರ್ ಆಗಿ ಸೆಕೆಂಡ್ ಲೇಯರಲ್ಲಿ ಆಗಬೇಕು ಅಂತ ಏನೂ ರೂಲ್ಸ್ ಇಲ್ಲ ಅಲ್ವಾ. ಸೊ ಒಂದೊಂದು ಲೇಯರಲ್ಲೂ ನಿಮಗೆ ಟೈಮ್ ತೊಗೊಳುತ್ತೆ. ಆಯಿಲಿ ಸ್ಕಿನ್ ಇರೋರಿಗೆ ನಾನು ಇದನ್ನು ರೆಕಮೆಂಡ್ ಮಾಡಲ್ಲ. ಯಾಕೆಂದರೆ ಮೊದಲೇ ಪಿಂಪಲ್ಸ್ ಬಂದಿರುತ್ತೆ. ಸೊ ಪಿಂಪಲ್ಸ್ ಅದನ್ನು ವಾಸಿ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಒಂದು 2 to 3 ಮಿನಿಟ್ಸ್ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ನಂಗೆ ಪಿಗ್ಮೆಂಟೇಷನ್ ಹೋದ್ಮೇಲೂ ಯೂಸ್ ಮಾಡ್ತಾಯಿದ್ದೀನಿ, ಆಯಿತಾ. ಒಂದು 2 to 3 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಸ್ಟಾರ್ಟಿಂಗ್ ಫಸ್ಟ್ ಡೇ ಯೂಸ್ ಮಾಡ್ತಿದ್ದೀವಿ ಅಂದರೆ ಒಂದು ವಾರ 10 ದಿನ ಹಂಗೆ ಒಂದು 10 ನಿಮಿಷ ಇರಿ. ಓಕೆ, ಆಯಿಲ್ ರಿಮೂವ್ ಮಾಡ್ತಾಯಿಲ್ಲ ನಾನು. ನಿಮಿಷ ಆಗಿದೆ. ಈಗ ಮುಲತ್ತಿನೂ ಅಷ್ಟೇ ಪ್ಯಾಚ್ ಟೆಸ್ಟ್. ಕೆಲವರು ಇಲ್ಲಿ ಹೇಳ್ತಾರೆ ಪ್ಯಾಚ್ ಟೆಸ್ಟ್ ಮಾಡೋಕ್ಕೆ, ನಾನು ಇಲ್ಲಿ ಹೇಳ್ತಿದ್ದೀನಿ, ಆಯಿತಾ. ಎಲ್ಲನೂ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಸಿಹಿ ಮೊಸರು ಅಂದರೆ ಒಂದಿನದ ಮೊಸರಿಗೆ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ. ಅದೇ 2-3 ಅಂಗಡಿ ಮೊಸರು ಹತ್ರ ಏನಾಗುತ್ತೆ ಗೊತ್ತಾ, ಅವರು ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಯಾಕಂದರೆ ಅವ್ರಿಗೆ ವ್ಯಾಪಾರ ಆಗಲಿಲ್ಲ ಅಂದರೂ ಒಂದು ವಾರ ಆದರೂ ಅದು ಕೆಡಬಾರ್ದು, ವಾಸನೆ ಬರಬಾರ್ದು ಅಲ್ವಾ. ಸೊ ಮನೇಲಿ ಚೂರು ಎಪ್ಪ ಹಾಕ್ಕೊಡಿ, ಒಂದು 2 ಚಮಚದಷ್ಟು. ಆಮೇಲೆ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಆಮ್ಲ ತಿನ್ನಿ. ನಿಮ್ಗೇನಾದ್ರು ಥೈರಾಯ್ಡು, BP ಎಕ್ಸೆಟ್ರಾ ಇತ್ತು ಅಂದರೆ ಹೆಲ್ತ್ ಇಶ್ಯೂಸು, ದಯವಿಟ್ಟು ಡಾಕ್ಟರ್ನ ಒಂದ್ಸಲ ಕನ್ಸಲ್ಟ್ ಮಾಡಿ. ಕರ್ಬೇವಿನ ಸೊಪ್ಪು, ಆಮ್ಲ ಖಾಲಿ ಹೊಟ್ಟೆಲಿ ಸೇವನೆ ಮಾಡಿ. ಓಕೆ, ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ C, ಆಯಿತಾ. ಇದು ಎಲ್ಲಿ ಸಿಗುತ್ತೆ ಏನು ಅನ್ನೋದು ವಿಡಿಯೋ ಆದಮೇಲೆ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ ನೋಡಿ. ನೀವು ಕಮೆಂಟ್ ಹಾಕ್ತಿರಲ್ಲ, ಅದಕ್ಕೆ ಮುಂಚೆ ನನ್ನ ಕಮೆಂಟ್ ಇರುತ್ತೆ, ಇಲ್ಲಿ ಸಿಗುತ್ತೆ ಕೇಳಿ ನೋಡಿ ಅಂತ ಹೇಳ್ತೀನಿ. ಇದೊಂದು 8 ರಿಂದ 10 ನಿಮಿಷ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. 8 ಮಿನಿಟ್ಸ್ ನಾನು ಸೆಮಿ ಡ್ರೈಗೆ ರಿಮೂವ್ ಮಾಡ್ತಾಯಿದ್ದೀನಿ, ಆಯಿತಾ. ನಮಗೆ ಪಿಗ್ಮೆಂಟೇಷನ್ ಇಲ್ಲ ಅನ್ನೋರು ಈ ಎಣ್ಣೆನ ಸ್ಕಿಪ್ ಮಾಡಿಬಿಟ್ಟು ಈ ಮುಲತ್ತಿದು ಪ್ಯಾಚ್ ಟೆಸ್ಟ್, ಹಸಿ ಹಾಲು ಫಸ್ಟ್ ಸ್ಟೆಪ್ ಆ್ಯಂಡ್ ಥರ್ಡ್ ಸ್ಟೆಪ್ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ನು ಎಂಥ ಕಲರ್ ಬರುತ್ತೆ ಗೊತ್ತಾ. ಎಟ್ ಅಗೇನ್ ಇದೆಲ್ಲನೂ ಎಲ್ಲರಿಗೂ ಸೂಟ್ ಆಗೋಲ್ಲ, ಆಯಿತಾ. ಟೈಮ್ ತೊಗೊಳತ್ತೆ, ಪ್ರತಿಯೊಂದು ಇದಕ್ಕೂ ಟೈಮ್ ತೊಗೊಳತ್ತೆ. ಕೆಲವ್ರಿಗೆ ಬೇಗ ವಾಸಿ ಆಗ್ಬೋದು. ನನಗೆ ಹೇಳೋದಲ್ಲ 70 ದಿನ ತಗೊಂತು ಸ್ಪಾಟ್ ಪಿಗ್ಮೆಂಟೇಷನ್ ಅಂತ. ಸೊ ಇಟ್ ವಿಲ್ ಟೇಕ್ ಟೈಮ್, ಬಟ್ ಇಟ್ ಕ್ಲಿಯರ್ ಆಗುತ್ತೆ. ನಿಮ್ಗೆ ಸ್ಟಾರ್ಟಿಂಗಲ್ಲೇ ಗೊತ್ತಾಗ್ಬಿಡುತ್ತೆ, ಇದಾಗಿ ಬರುತ್ತೆ ನಿಮಗೆ, ಇದಾಗಿ ಬರೋಲ್ಲ. ನಾನು ರೆಗ್ಯುಲರಾಗಿ ಮುಲತ್ತಿ ಯೂಸ್ ಮಾಡ್ತೀನಿ, ರೆಗ್ಯುಲರಾಗಿ ನಲ್ಪಾಮ ಯೂಸ್ ಮಾಡ್ತೀನಿ. ಈ ಬಾಟ್ಲೊಂದು ತಂದಿಟ್ಕೊಡ್ರೆ ನಿಮ್ಗೆ ಏನಿಲ್ಲ ಅಂದರೂ ಒಂದೊಂದು ಸಲಕ್ಕೆ ಅರ್ಧ ಚಮಚಕ್ಕಿಂತ ಕಮ್ಮಿ ಹೇಳ್ತೀನಿ, 1/4 ಚಮಚಕ್ಕಿಂತ ಅರ್ಧ ಚಮಚಕ್ಕೆ ಕಮ್ಮಿ
ಓಕೆನಾ. ಸೊ ದಿನಕ್ಕೆ ಒಂದೇ ಸಲ ಅಪ್ಲಿಕೇಶನ್ ವಿತ್ ಪ್ಯಾಚ್ ಟೆಸ್ಟ್. ಓಕೆ ನೋಡಿ. ಸೊ ಇವತ್ತಿನ ವಿಡಿಯೋ ಫುಲ್ಲು ಪಿಗ್ಮೆಂಟೇಷನ್ಗೆ ಡೆಡಿಕೇಟ್ ಮಾಡಿದ್ದೀನಿ. ಪ್ರತಿಯೊಂದು ಪಿಗ್ಮೆಂಟೇಷನ್ ಇರೋರು ಯೂಸ್ ಮಾಡಬೇಕು. ನಮಗೆ ಪಿಗ್ಮೆಂಟೇಷನ್ ಇಲ್ಲ ಹೇಮಾನವರು ಸ್ಟೆಪ್ ನಂಬರ್ 1, ಸ್ಟೆಪ್ ನಂಬರ್ 3, ಸ್ಟೆಪ್ ನಂಬರ್ 2 ಸ್ಕಿಪ್ ಮಾಡಿ. ಓಕೆನಾ. ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನು ಡೌಟ್ಸು ಕ್ಯೂರಿಯಸ್ ಇದ್ರೆ ಲೆಟ್ ಮೀನು. ಹೊಸಬ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗಬಲ್ಲ. ನಾಳೆ ಒಂದು ಅದ್ಭುತವಾದ ವಿಡಿಯೋ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ. ನಮ್ಮ ಕೋಟಕಲ್ ಅವ್ರನ್ನೇ ಕೇಳಿ, ನಮ್ಮ ಆಯುರ್ವೇದ ಅವ್ರನ್ನೇ ತರಿಸ್ಕೊಡ್ತಾರ ಅಂತ. ಅವ್ರು ಕೊರಿಯರ್ ಮಾಡ್ಬೋದು. ಓಕೆ, ನನಗೂ ಗೊತ್ತಿಲ್ಲ, ಅವ್ರ ಲಿಸ್ಟಲ್ಲಿ ಇಲ್ಲ ಇದು, ಬಟ್ ಕೇಳಿ ನೋಡಿ. ಸುಮಾರು ಜನ ತೊಗೊಂಡಿದ್ದೀನಿ ಅಂತ ಹೇಳಿದ್ದಾರೆ ನನಗೆ, ಕೇಳಿ ನೋಡಿ. ಓಕೆನಾ. ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.